ನಮ್ಮ ಹತ್ರ ಡೈರೆಕ್ಟ್ಲಿ ಪೇಷಂಟ್ ಬಂದು ಹೇಳ್ತಾರೆ, ಸರ್ ನನಗೆ ಸಯಾಟಿಕಾ ಪ್ರಾಬ್ಲಮ್ ಆಗಿದೆ, ನನಗೆ ಡಿಸ್ಕ್ ಬಲ್ಜ್ ಆಗಿರಬಹುದು, L4 L5 ಡಿಸ್ಕ್ ಬಲ್ಜ್ ಆಗಿರಬಹುದು ಅಂತಾನೆ ಹೇಳೋರು ಕೂಡ ಇದ್ದಾರೆ. ಆ್ಯಂಡ್ ಐ ಆಮ್ ಶೂರ್ ಇದೇ ಥರ ಹೋದರೆ ನಮ್ಮ ಮಕ್ಕಳಿಗೆ ಅರೌಂಡ್ 15-18 ವರ್ಷ ಆಗೋದ್ರೊಳಗೇನೆ ಈ ಡಿಸ್ಕಿನ ಸಮಸ್ಯೆಗಳು ಮತ್ತು ಸಯಾಟಿಕಾ ಪ್ರಾಬ್ಲಮ್ಮು ಕಂಡು ಬರಬಹುದು. ಮೊದಲು 60 ವರ್ಷದಲ್ಲಿ ಕಂಡು ಬರುವಂಥ ಸೊಂಟ ನೋವಲ್ಲಿ ಏನಿದೆ, ಈಗ ನಮ್ಮ ಜನ್ರೇಷನಲ್ಲಿ ಮೇ ಬಿ ಒಂದು 40s ಅಥವಾ 50s ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ ನಮ್ಮ ಮಕ್ಕಳಿಗೆ ನಾವು ನೋಡುವಾಗ ಈಗಲೇ ನಮ್ಮ ಹತ್ರ ಎಷ್ಟೋ ಜನ ಮಕ್ಕಳು ಪೇಷಂಟ್ಸ್ ಬರ್ತಾರೆ, ಅರೌಂಡ್ 20-22 ವರ್ಷ ಇರೋರು. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸುಮಾರು ಒಂದು 20 ವರ್ಷಗಳ ಹಿಂದೆ ತನಕ ಈ ಡಿಸ್ಕ್ ಬಲ್ಜು, ಸಯಾಟಿಕಾ ಈ ಥರ ಕಾಯಿಲೆಗಳು ಇಷ್ಟೊಂದು ಕೇಳ್ತಿರ್ಲಿಲ್ಲ. ಅಂದರೆ ಯೂಶಲಿ ಅದು ಎಬವ್ ಒಂದು 60 ಇಯರ್ಸ್ ಅಥವಾ ಒಂದು 50 ವರ್ಷಕ್ಕಿಂತ ಜಾಸ್ತಿ ಇರೋವರಿಗೆ ಅಷ್ಟೇ ಬರುವಂಥ ಸಮಸ್ಯೆಗಳಾಗಿತ್ತು. ಈ ಸಿವಿಯರ್ ಸೊಂಟ ನೋವು ಮತ್ತು ಸೊಂಟದಿಂದ ಕಾಲಿಗೆ ಸೆಳೆತ ಬರೋದು, ಈ ಥರ ಸಮಸ್ಯೆಗಳು ಎಲ್ಡರ್ಲಿ ಪೀಪಲ್ ಅಷ್ಟೇ ಕಂಡು ಬರ್ತಿದ್ದು. ಬಟ್ ಈಗ ಹಾಗೆ ಅಲ್ಲ. ಈವನ್ ಸಣ್ಣ ಮಕ್ಕಳಲ್ಲಿ ಕೂಡ ಮೇ ಬಿ ಒಂದು 20 ವರ್ಷ ಇರೋವನಿಗೂ ಕೂಡ ಸಯಾಟಿಕಾ ಪ್ರಾಬ್ಲಮ್ ಮತ್ತು ಡಿಸ್ಕ್ ಬಲ್ಜು ಈ ಥರ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಆ್ಯಂಡ್ ಎಷ್ಟೊಂದು ಕಾಮನ್ ಆಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಈ ಕಾಯಿಲೆಗಳ ಬಗ್ಗೆ. ಈಗ ನಾನು ಸಣ್ಣಕ್ಕಿದ್ದಾಗ ಮೇ ಬಿ ಒಂದು 20 ವರ್ಷದಲ್ಲಿದ್ದಾಗ ನನಗೆ ಈ ಕಾಯಿಲೆಗಳ ಬಗ್ಗೆ ಅಷ್ಟೊಂದು ಐಡಿಯಾ ಏನು ಇರಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಈಗ ನೋಡಿದರೆ ಡಿಸ್ಕ್ ಬಲ್ಜ್ ತುಂಬ ಕಾಮನ್ ಆಗಿದೆ. ನಮ್ಮ ಹತ್ರ ಡೈರೆಕ್ಟ್ಲಿ ಪೇಷಂಟ್ ಬಂದು ಹೇಳ್ತಾರೆ, ಸರ್ ನನಗೆ ಸಯಾಟಿಕಾ ಪ್ರಾಬ್ಲಮ್ ಆಗಿದೆ, ನನಗೆ ಡಿಸ್ಕ್ ಬಲ್ಜ್ ಆಗಿರಬಹುದು, L4 L5 ಡಿಸ್ಕ್ ಬಲ್ಜ್ ಆಗಿರಬಹುದು ಅಂತಾನೆ ಹೇಳೋರು ಕೂಡ ಇದ್ದಾರೆ. ಸೊ ಈಗ ಯಾಕೆ ಇಷ್ಟೆಲ್ಲ ಈ ಸಮಸ್ಯೆಗಳು, ಸೊಂಟ ನೋವು ಅಥವಾ ಈ ಡಿಸ್ಕ್ನ ಸಮಸ್ಯೆಗಳು ಅಥವಾ ಸಯಾಟಿಕಾ ಪ್ರಾಬ್ಲಮ್ಸಲ್ಲಿ ಇಷ್ಟೆಲ್ಲ ಯಾಕೆ ಜಾಸ್ತಿ ಆಗ್ತಾ ಇದೆ? ಮೇ ಬಿ ಒಂದು ರೀಸನ್ ಏನಿರ್ಬೋದು, MRI ಬಂದಮೇಲೆ ನಾವೆಲ್ಲರೂ MRI ರೆಗ್ಯುಲರ್ಲಿ ಮಾಡ್ತೀವಿ. ಅಂದರೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಇದ್ರೂ ಕೂಡ MRI ಮಾಡಿ ನೋಡೋದೊಂದು ರೂಢಿ ನಮಗಿದೆ. ಸೊ ಹಾಗಾಗಿ MRI ಮಾಡಿದ ಕೂಡಲೇ ಏನು ಲೈಕ್ ಸೊಂಟ ನೋವು ಇಲ್ಲದೆ ಇರೋವರಿಗೂ ಕೂಡ ನಾವು ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನಿಗೆ ಮೈಲ್ಡ್ ಆಗಿರುವ ಒಂದು ಡಿಸ್ಕ್ ಬಲ್ಜ್ ಇರುತ್ತೆ. ಮೇ ಬಿ ಒಂದು MRI ಇರ್ಬೋದು ಇಷ್ಟೆಲ್ಲ ಡಿಸ್ಕ್ ಬಲ್ಜ್ ಕೇಸಸ್ ಹೆಚ್ಚಾಗಲಿಕ್ಕೆ ಒಂದು ಕಾರಣ. ಬಟ್ ಆದರೂ ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ, ಮೊದಲೆಲ್ಲ ವಯಸ್ಸಾದಾಗ ಕಂಡು ಬರುವಂಥ ಸೊಂಟ ನೋವೇನಿದೆ ಅದರದ್ದು ಒಕ್ಕರೆನ್ಸ್ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಮೇ ಬಿ ಅಟ್ ದ ಏಜ್ ಆಫ್ 25-30 ನಮಗೆ ಸೊಂಟ ನೋವು, ಡಿಸ್ಕಿನ ಸಮಸ್ಯೆ, ಸಯಾಟಿಕಾ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಆ್ಯಂಡ್ ಐ ಆಮ್ ಶೂರ್ ಇದೇ ಥರ ಹೋದರೆ ನಮ್ಮ ಮಕ್ಕಳಿಗೆ ಅರೌಂಡ್ 15-18 ವರ್ಷ ಆಗೋದ್ರೊಳಗೇನೆ ಈ ಡಿಸ್ಕಿನ ಸಮಸ್ಯೆಗಳು ಮತ್ತು ಸಯಾಟಿಕಾ ಪ್ರಾಬ್ಲಮ್ಮು ಕಂಡು ಬರಬಹುದು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಡಿಸ್ಕಿನ ಸಮಸ್ಯೆಗಳು, ಸಯಾಟಿಕಾ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗಲಿಕ್ಕಿರುವಂಥ ಮುಖ್ಯ ಕಾರಣಗಳೇನೇನು, ಅದರದ್ದು ಸೈಂಟಿಫಿಕ್ ರೀಸನ್ಸ್ ಏನು ಮತ್ತು ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲಾಂಗ್ ಸಿಟ್ಟಿಂಗ್ ಜಾಬ್ಸ್. ಅಂದರೆ ನಾವೆಲ್ಲ ಈಗ ಇಷ್ಟಪಡೋದೇನು, ಎಲ್ಲಾದರೂ ಕುತ್ಕೊಂಡು ವೈಟ್ ಕಾಲರ್ ಜಾಬ್ ಮಾಡಬೇಕು. ಅದರಲ್ಲಿ ಆಲ್ಮೋಸ್ಟ್ ಎಷ್ಟೋ ತಾಸುಗಟ್ಟಲೆ ಮೇ ಬಿ ಅರೌಂಡ್ 8 hours ಅಟ್ಲೀಸ್ಟ್ ನಾವು ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡ್ತೀವಿ. ಅದು ಕೂಡ ಈಗ IT ಪ್ರೊಫೆಷನಲ್ಸ್ ಎಲ್ಲ ಆದರೆ ಏನಾಗುತ್ತೆ, ಅವರಿಗೆ ಈಗ ವರ್ಕ್ ಫ್ರಮ್ ಹೋಮ್ ಕೂಡ ಆಗಿದ್ದಕ್ಕೆ ಆ ಪೋಸ್ಚರ್ ಕೂಡ ಸರಿಯಾಗಿರಲ್ಲ. ಅಂದರೆ ಮಲಗಿ ಕೆಲಸ ಮಾಡ್ತಾರೆ ಅಥವಾ ಅಕ್ವರ್ಡ್ ಪೊಸಿಷನ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ. ಅವ್ರದ್ದು ಸ್ಟ್ರೈಟ್ ಆಗಿ ಸ್ಪೈನ್ ಕೂಡ ಸ್ಟ್ರೈಟ್ ಆಗಿ ನಾವು ಮೇಂಟೈನ್ ಮಾಡಲ್ಲ. ಸೊ ಹೀಗೆ ಕುತ್ಕೊಂಡು ಕೆಲಸ ಮಾಡ್ತೀವಿ. ಸೊ ಆ್ಯಕ್ಚುಲಿ ಒಬ್ಬ ಮನುಷ್ಯ ಕುತ್ಕೊಂಡಿದ್ದಾಗ ಅವರದ್ದು ಡಿಸ್ಕ್ ಮೇಲೆ ಆಲ್ಮೋಸ್ಟ್ 40-80% ಹೆಚ್ಚಿಗೆ ಬರ್ಡನ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಮ್ಮ ಡಿಸ್ಕ್ಗಳು ನಮ್ಮ ಸ್ಪೈನೆಲ್ಲ ಡಿಸೈನ್ ಮಾಡಿರೋದು ಅಂದರೆ ಈಸಿಯಾಗಿ ಮೂವ್ಮೆಂಟ್ ಆಗ್ತಾ ಇರಲಿಕ್ಕೆ ಮತ್ತು ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ. ಸೊ ಈ ಥರ ಒಂದು ಪ್ಯಾಟರ್ನ್ಗೆ ನಮ್ಮ ಸ್ಪೈನ್ ಡಿಸೈನ್ ಆಗಿರೋದು. ಅದು ಬಿಟ್ಟು ನಾವು ಎಷ್ಟೋ ತಾಸುಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡುವಾಗ ಏನಾಗುತ್ತೆ, ಕಂಟಿನ್ಯೂಸ್ಲಿ ಈ ಡಿಸ್ಕ್ಗಳ ಮೇಲೆ ನಾನು ಹೇಳ್ದಂಗೆ 40-80% ಬರ್ಡನ್ ಏನಿದೆ ಅದು ಜಾಸ್ತಿ ಬೀಳುತ್ತೆ. ಸೊ ಹಾಗಾಗಿ ಡಿಸ್ಕ್ ಬಲ್ಜ್ ಆಗುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಗೊತ್ತು, ನಮ್ಮ ಡಿಸ್ಕ್ಗಳು, ನಮ್ಮ ಮೂಳೆಗಳೆಲ್ಲ ಸರಿಯಾಗಿ ಇರಬೇಕು ಅಂದರೆ ಅದರ ಸುತ್ತಲೂ ಇರುವಂಥ ಮಸಲ್ಸ್ ಗಟ್ಟಿಯಾಗಿರಬೇಕು. ಸೊ ಈ ಕೇಸಲ್ಲಿ ತುಂಬ ಕಂಟಿನ್ಯೂಸ್ಲಿ ಕುತ್ಕೊಂಡೇ ಕೆಲಸ ಮಾಡೋರಲ್ಲಿ ಏನಾಗುತ್ತೆ ಅಂದರೆ ಈ ಗ್ಲೂಟಿಯಸ್ ಮಸಲ್ಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ವೀಕ್ ಆಗಿರುತ್ತೆ. ಅಂದರೆ ನಮ್ಮ ಹಿಪ್ಪಲ್ಲಿ, ನಮ್ಮ ಪೃಷ್ಠಭಾಗದಲ್ಲಿ ಇರಬೇಕಾಗಿರೋ ಮಸಲ್ಸ್ ಏನಿದೆ ಅದು ತುಂಬ ವೀಕ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಹಿಪ್ ಫ್ಲೆಕ್ಸರ್ಸ್ ಏನಿದೆ ಅದು ಸ್ವಲ್ಪ ಟೈಟ್ ಆಗಿರುತ್ತೆ, ಅದರಲ್ಲಿ ಸ್ಪ್ಯಾಸಮ್ ಕೂಡ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇದೊಂದು ಫಾರ್ವರ್ಡ್ ಬೆಂಡಿಂಗಿಗೆ ಕಾರಣ ಆಗುತ್ತೆ. ನಮ್ಮ ಸ್ಪೈನ್ ಪೋಸ್ಚರ್ ಸರಿಯಾಗಿ ಮೇಂಟೈನ್ ಆಗಲ್ಲ. ನಮಗೆ L3 L4 L4 L5 L5 S1 ರೀಜನಲ್ಲಿ ಡಿಸ್ಕಿನ ಸಮಸ್ಯೆಗಳು ಬರಲಿಕ್ಕೆ ಇದೊಂದು ಮುಖ್ಯ ಕಾರಣ ಆಗ್ಬೋದು. ಆ್ಯಂಡ್ ನಮ್ದೆಲ್ಲ ಪೋಸ್ಚರ್ ಕೂಡ ನೀವು ಅಬ್ಸರ್ವ್ ಮಾಡಿದರೆ ಯಾರು ಕೂಡ ತುಂಬ ಸ್ಟ್ರೈಟ್ ಆಗಿ, ಓಕೆ ನಾವು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಸ್ಟ್ರೈಟ್ ಆಗಿ ಕುತ್ಕೊಂಡು ಕೆಲಸ ಮಾಡೋರು ತುಂಬ ಕಡಿಮೆ ಇದ್ದಾರೆ. ಎಲ್ಲರೂ ಏನು ಮಾಡ್ತಾರೆ, ಪೋಸ್ಚರ್ಗೆ ಇದು ಹೀಗೆ ಇರುತ್ತೆ, ಆಲ್ಮೋಸ್ಟ್ ಒಂದು 3-4 ಸೆಂಟಿಮೀಟರ್ಸ್ ಮುಂದೆನೇ ಬಗ್ಗಿರ್ತೀವಿ ನಾವು. ಸೊ ಇದರಿಂದ ಏನಾಗುತ್ತೆ, ಆ ಡಿಸ್ಕ್ಗಳಿಗೆ ಪೋಸ್ಟೀರಿಯರ್ ಟುವರ್ಡ್ಸ್ ದ ಬ್ಯಾಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಂದರೆ ಫ್ರಂಟಿಂದ ಬ್ಯಾಕ್ಗೆ ಡಿಸ್ಕ್ ಪುಷ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ನಮಗೆ ಡಿಸ್ಕಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ನಮ್ಮ ಪೋಸ್ಚರ್ಸ್. ಅಂದರೆ ನಾವೆಲ್ಲರೂ ಈಗ ಕುತ್ಕೊಂಡು ಕೆಲಸ ಮಾಡೋದ್ರಿಂದ ನಮಗೆ ಈ ಸಮಸ್ಯೆಗಳೇನಿದೆ ತುಂಬ
ಜಾಸ್ತಿ ಕಂಡು ಬರ್ತಾ ಇದೆ. ನೀವೇ ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಈವನ್ ಮಕ್ಕಳು ಕೂಡ ಈಗ ಆಟ ಆಡೋರು ಇದ್ದಾರಾ? ಹೊರಗಡೆ ಹೋಗಿ ಆಟ ಆಡೋ ಮಕ್ಕಳು ಕೂಡ ಕಾಣಲಿಕ್ಕಿಲ್ಲ. ಎಲ್ಲಿ ಪ್ಲೇ ಗ್ರೌಂಡಿಗೆ ಹೋದರೂ ಕೂಡ ಪ್ಲೇ ಗ್ರೌಂಡ್ಸ್ ಖಾಲಿನೇ ಇದೆ. ಎಲ್ಲರೂ ಕೂತ್ಕೊಂಡು ಮೊಬೈಲಲ್ಲೇ ಆಟ ಆಡ್ತಾ ಇದ್ದಾರೆ. ಸೊ ಅವಾಗ ಏನಾಗುತ್ತೆ, ಮೊಬೈಲ್ ಆಡುವಾಗ ಕೂಡ ಅವರು ಫುಲ್ ಹಿಂಗೆ ಬಗ್ಗಿ ಆಟ ಆಡ್ತಾ ಇರ್ತಾರೆ. ಸೊ ಈ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ದು ಬರೀ ಸೊಂಟದಲ್ಲಿ ಒಂದೇ ಅಲ್ಲ, ನಮ್ಮ ಕತ್ತಲ್ಲಿ ಕೂಡ, ಅಲ್ಲಿ ಕೂಡ ವರ್ಟಿಬ್ರೆ ಇದೆ, ಅಲ್ಲಿ ಕೂಡ ಇಂಟರ್ವರ್ಟಿಬಲ್ ಡಿಸ್ಕ್ ಇದೆ, ಅಲ್ಲಿ ಕೂಡ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಆ್ಯಂಡ್ ಅದು ಸಿವಿಯರ್ ಆದರೆ ತುಂಬ ಕಷ್ಟ ಆ್ಯಕ್ಚುಲಿ. ಅಂದರೆ ಸರ್ವೈಕಲ್ ಮೈಲೋಪತಿ ಅಂತೆಲ್ಲ ಹೇಳುವ ಕಂಡೀಷನಿಗೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಇಷ್ಟೆಲ್ಲ ಅರ್ಲಿ ಸ್ಟೇಜಲ್ಲೇ ಇಷ್ಟೆಲ್ಲ ಡಿಜನರೇಷನ್ ಆಗಿ ಇಷ್ಟೆಲ್ಲ ಡಿಸ್ಕ್ ಹಾಳಾದರೆ ಅವರಿಗೆ ವಯಸ್ಸಾಗ್ತಾ ಹೋದಾಗ ಏನಾಗುತ್ತೆ, ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಮೊದಲು 60 ವರ್ಷದಲ್ಲಿ ಕಂಡು ಬರುವಂಥ ಸೊಂಟ ನೋವಲ್ಲಿ ಏನಿದೆ, ಈಗ ನಮ್ಮ ಜನ್ರೇಷನಲ್ಲಿ ಮೇ ಬಿ ಒಂದು 40s ಅಥವಾ 50sಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್, ನಮ್ಮ ಮಕ್ಕಳಿಗೆ ನಾವು ನೋಡುವಾಗ ಈಗಲೇ ನಮ್ಮ ಹತ್ರ ಎಷ್ಟೋ ಜನ ಮಕ್ಕಳು ಪೇಷಂಟ್ಸ್ ಬರ್ತಾರೆ, ಅರೌಂಡ್ 20-22 ವರ್ಷ ಇರೋರು, ಅವರಿಗೆ ಆಲ್ರೆಡಿ ಡಿಸ್ಕ್ ಬಲ್ಜ್ ಆಗಿದೆ, ಡಿಜನರೇಷನ್ ಸ್ಟಾರ್ಟ್ ಆಗಿದೆ. ಸೊ ಇನ್ನು ನಮ್ಮ ಸಣ್ಣ ಮಕ್ಕಳಿಗೆ ನೋಡಿದರೆ ಕಂಟಿನ್ಯೂಸ್ ಮೊಬೈಲಲ್ಲೇ ಆಟ ಆಡ್ತಾ ಇದ್ದಾರೆ. ಈಗ ನಮ್ಮ ಹಾಸ್ಪಿಟ್ಲಿಗೆ ಬರುವಂಥ ಎಷ್ಟೋ ಪೇಷಂಟ್ಸ್ದು ಮಕ್ಕಳಿಗೆ ನಾವು ಅಬ್ಸರ್ವ್ ಮಾಡುವಾಗ ಅವರೆಲ್ಲ ಬ್ಯುಸಿ, ಅವರು ಯಾರ ಹತ್ರನೂ ಮಾತಾಡ್ಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಮೊಬೈಲಲ್ಲೇ ಇರ್ತಾರೆ. ಸೊ ಅವರಿಗೆಲ್ಲ ನಾನು ನೋಡುವಾಗ ಇದೇ ಥರ ಹೋದರೆ ಮೇ ಬಿ ಅಟ್ ದ ಏಜ್ ಆಫ್ 15-16 ಅವರಿಗೆ ಡಿಸ್ಕಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಪೋಸ್ಚರ್ ನಾವು ಮೇಂಟೈನ್ ಮಾಡಬೇಕು. ಏನಾದರೂ ಒಂದು ವರ್ಕ್ ಮಾಡುವಾಗ ಕೂಡ ಕಂಟಿನ್ಯೂಸ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮೇ ಬಿ ಎವ್ರಿ ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಒಂದ್ಸಲ ಎದ್ಕೊಂಡು ಒಂದು ಸಣ್ಣಕ್ಕೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬಂದರೆ ಏನಾಗುತ್ತೆ, ಬ್ಯಾಕಲ್ಲಿ ಇರುವಂಥ ಮಸಲ್ ಸ್ಪ್ಯಾಸಮ್ ಕಡಿಮೆ ಆಗುತ್ತೆ, ಡಿಸ್ಕ್ಗಳಲ್ಲಿ ಇರುವಂಥ ಸ್ಟ್ರೈನ್ ಕಡಿಮೆ ಆಗುತ್ತೆ. ಸೊ ಬ್ಯಾಕ್ ಪೇನ್ ಇದೆ ಅಥವಾ ನಿಮಗೆ ಡಿಸ್ಕಿನ ಸಮಸ್ಯೆ ಇದೆ ಅಂದರೆ ನಮ್ಮ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಏನಿದೆ ಅದನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಲಾಂಗ್ ಸಿಟ್ಟಿಂಗ್ ಇಸ್ ದ ಮೇನ್ ರೀಸನ್. ನಮಗೆ ಯಾಕೆ ಈ ಜನ್ರೇಷನಲ್ಲಿ ಇಷ್ಟೆಲ್ಲ ಬ್ಯಾಕ್ ಪೇನ್ ಜಾಸ್ತಿ ಆಯಿತು ಅಂತ ಕೇಳಿದರೆ ಅದಕ್ಕೆ ಮುಖ್ಯ ಕಾರಣ ಹೇಳೋದು ಈ ಲಾಂಗ್ ಸಿಟ್ಟಿಂಗ್ ಜಾಬ್. ಸೊ ಹಾಗಾಗಿ ಆದಷ್ಟು ನಾವು ಮೊಬೈಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿ ಸಲ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ನಿಧಾನಕ್ಕೆ ವಾಕಿಂಗ್ ಎಲ್ಲ ಮಾಡಲಿಕ್ಕೆ, ಎಲ್ಲೋ ಒಂದು ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಾದರೂ ಕೂಡ ಯು ಕ್ಯಾನ್ ಟೇಕ್ ಎ ಬ್ರೇಕ್ ಆ್ಯಂಡ್ ಜಸ್ಟ್ ರೋಮ್ ಅರೌಂಡ್. ಸೊ ಅವಾಗ ಏನಾಗುತ್ತೆ, ಬ್ಯಾಕಲ್ಲಿರೋ ಪ್ರೆಷರ್ ಕಮ್ಮಿಯಾಗಿ ಈ ಡಿಸ್ಕಿನ ಸಮಸ್ಯೆಗಳು ಬರೋದನ್ನ ನಮಗೆ ತಡೆಗಟ್ಟಲಿಕ್ಕಾಗತ್ತೆ. ಎರಡನೇ ಮುಖ್ಯ ಕಾರಣ ಅಂದರೆ ಈ ಡಿಸ್ಕ್ಗಳಿಗೆ ಇರುವಂಥ ರಕ್ತ ಸಂಚಾರದಲ್ಲಿ ಬರುವಂಥ ಕೊರತೆ. ಸೊ ಈ ಡಿಸ್ಕ್ಗಳೇನಿದೆ ಅದರಲ್ಲಿ ಮಧ್ಯದಲ್ಲಿ ಒಂದು ನ್ಯೂಕ್ಲಿಯಸ್ ಪಲ್ಪೋಸಾ ಅಂತ ಒಂದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ, ಅದರ ಸುತ್ತಲೂ ಟಫ್ ಆಗಿರುವಂಥ ಒಂದು ಟಿಶ್ಯೂ ಇರುತ್ತೆ, ಅದಕ್ಕೆ ನಾವು ಆ್ಯನುಲಸ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಕ್ಗಳಿಗೆ ಆ್ಯಕ್ಚುಲಿ ಒಂದು ಡೈರೆಕ್ಟ್ ಆಗಿರುವಂಥ ರಕ್ತ ಸಂಚಾರ ಇಲ್ಲ. ಸೊ ಇದಕ್ಕೆ ನ್ಯೂಟ್ರಿಯನ್ಸ್ ಎಲ್ಲ ಸಿಗೋದು ಡಿಫ್ಯೂಷನ್ ಇದೆ. ಅಂದರೆ ವರ್ಟಿಬ್ರಲ್ ಆರ್ಟ್ರಿ ಅಂತ ಇದೆ, ಆ ಮೂಳೆಗೆ ನಮ್ಮ ಅಲ್ಲಿರುವಂಥ ವರ್ಟಿಬ್ರೆ ಏನಿದೆ ಅದಕ್ಕೆ ಸಪ್ಲೈ ಮಾಡುವಂಥ ಆರ್ಟ್ರಿಯಿಂದ ಬರುವಂಥ ಡಿಫ್ಯೂಷನ್ ಮೆಥಡಲ್ಲಿ ಅಲ್ಲಿಂದ ಆಕ್ಸಿಜನು ಅಥವಾ ಇದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಈ ಡಿಸ್ಕ್ಗಳಿಗೆ ಡಿಫ್ಯೂಸ್ ಆಗುತ್ತೆ. ಸೊ ಹಾಗೆ ಈ ಡಿಸ್ಕ್ಗಳಿಗೆ ಪೌಷ್ಟಿಕಾಂಶಗಳು ಸಿಗೋದು. ಬಟ್ ಇದೆಲ್ಲ ಆಗಬೇಕು, ಈ ವರ್ಟಿಬ್ರಲ್ ಆರ್ಟ್ರಿ ಅಂದರೆ ಅಲ್ಲಿಗೆ ಚೆನ್ನಾಗಿ ರಕ್ತ ಸಂಚಾರ ಆಗಬೇಕು, ಅಲ್ಲಿಂದ ಡಿಫ್ಯೂಷನಲ್ಲಿ ಡಿಸ್ಕ್ಗಳಿಗೆ ಒಳ್ಳೆ ಪೌಷ್ಟಿಕಾಂಶಗಳು ಸಿಗಬೇಕು ಅಂತ ಇದ್ದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೇಕಾಗಿರೋದು ವ್ಯಾಯಾಮ. ಸೊ ನಾವು ರೆಗ್ಯುಲರ್ ಆಗಿ ಆಕ್ಟಿವಿಟೀಸ್ ಮಾಡಿದಾಗ ಮಾತ್ರ ಅಲ್ಲಿ ಇರುವಂಥ ಪ್ರೆಷರಿಂದ ಏನಾಗುತ್ತೆ, ಈ ಡಿಫ್ಯೂಷನಿಂದ ಈ ಡಿಸ್ಕ್ಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಬಟ್ ನಮ್ಮ ಲೈಫ್ ಸ್ಟೈಲ್ ಹೆಂಗಾಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಸೊ ಈಗ ಮೊದಲು ಮೇ ಬಿ ಒಂದು 50 ವರ್ಷ ಮೊದಲು ಗುದ್ಲಿ ಕೆಲಸ ಮಾಡೋರು, ತೋಟದಲ್ಲಿ ಕೆಲಸ ಮಾಡೋರಿಗೆ ಮೇ ಬಿ 60 ವರ್ಷ ಆದರೂ ಕೂಡ ಸೊಂಟ ನೋವು ಬರೋದಿಲ್ಲ ಆಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಏನು ಕೆಲಸ ಮಾಡದೆ ನಮ್ಮ ಬ್ಯಾಕ್ಗೆ ಏನು ಸ್ಟ್ರೈನ್ ಕೊಡದೆ ಇದ್ರೂ ಕೂಡ ನಮಗೆ 25-30 ವರ್ಷಕ್ಕೆ ಸೊಂಟ ನೋವು ಬರ್ತಾ ಇದೆ. ಸೊ ಅದರ ಮೇನ್ ರೀಸನ್ ಏನು, ಅವರಿಗೆ ಎಕ್ಸಸೈಸ್ ಮಾಡುವಾಗ ಆ ಕುಷನ್ ಎಫೆಕ್ಟಿಂದ ಏನಾಗುತ್ತೆ, ಅಲ್ಲಿ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಸಪ್ಲೈ ಆಗ್ತಿತ್ತು, ಅಂದರೆ ರಕ್ತ ಸಂಚಾರ ಜಾಸ್ತಿ ಆಗ್ತಿತ್ತು, ನ್ಯೂಟ್ರಿಯೆಂಟ್ಸು ಆಕ್ಸಿಜನ್ ಎಲ್ಲ ಸಫಿಷಿಯೆಂಟ್ ಆಗಿ ನಮ್ಮ ಡಿಸ್ಕ್ಗಳಿಗೆ ಸಿಗ್ತಿತ್ತು. ಸೊ ಹಾಗಾಗಿ ಅಲ್ಲಿ ಆ ಡಿಸ್ಕ್ ಹೆಲ್ತ್ ಮತ್ತು ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಆಗ್ತಿತ್ತು. ಬಟ್ ಈಗ ನಾವು ಏನು ಆಕ್ಟಿವಿಟೀಸ್ ಮಾಡಲ್ಲ, ಮ್ಯಾಕ್ಸಿಮಮ್ ಟೈಮ್ ಕೂತ್ಕೊಂಡಿರ್ತೀವಿ, ಕೆಲಸ ಮಾಡ್ತೀವಿ, ಅಥವಾ ಕೂತ್ಕೊಂಡು ಮೊಬೈಲಲ್ಲಿ ಆಟ ಆಡ್ತೀವಿ, ಅಥವಾ ಕೂತ್ಕೊಂಡು ಸಿಸ್ಟಮಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ಆ ಡಿಫ್ಯೂಷನ್ ಸರಿಯಾಗಿ ಆಗ್ತಾ ಇಲ್ಲ, ನಮ್ಮ ಡಿಸ್ಕ್ಗಳಿಗೆ ಬೇಕಾಗಿರುವಷ್ಟು ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ಆ ಡಿಸ್ಕ್ಗಳದ್ದು ಹೊರಗಡೆ ಇರುವಂಥ ಆ್ಯನುಲಸ್ ಏನಿದೆ ಅದು ಕೊಲಾಜನಿಂದ ಮಾಡಿರೋದು, ಅಂದರೆ ನಮ್ಮ ಕನೆಕ್ಟಿವ್ ಟಿಶ್ಯೂ. ಸೊ ಅದರದ್ದು ರೀಜನರೇಷನ್ ಚೆನ್ನಾಗಾಗಲ್ಲ, ಅದರದ್ದು ಪ್ರೊಡಕ್ಷನ್ ಚೆನ್ನಾಗಾಗಲ್ಲ, ಅಲ್ಲಿರೋ ಕೊಲಾಜನ್ ಡಿಜನರೇಟ್ ಆಗುತ್ತೆ. ಸೊ ಹಾಗಾಗಿ ಆ್ಯನುಲಸ್ ಅಲ್ಲಿ ಒಂದು ಟೈರ್ ಡೆವಲಪ್ ಆಗಿ ನಮಗೆ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಹರ್ನಿಯೇಷನ್ ಆಗುವಂಥ ಸಾಧ್ಯತೆ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ನಮಗೆ ಡಿಸ್ಕಿನ ಸಮಸ್ಯೆಗಳು ಬರಬಾರ್ದು ಅಂತ ಇದ್ರೆ ರೆಗ್ಯುಲರ್ ಆಕ್ಟಿವಿಟೀಸ್ ಬೇಕು. ಮಕ್ಕಳಿಗೆ ನೀವು ಆಟ ಆಡಲಿಕ್ಕೆ ಬಿಡಬೇಕು. ಅವರು ಮೊಬೈಲಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಆಟ ಆಡ್ತಾ ಇದ್ರೆ ಏನಾಗುತ್ತೆ, ಅವರದ್ದು ಸೊಂಟದಲ್ಲಿರುವಂಥ ಮಸಿಲ್ಸ್ ಕೂಡ ತುಂಬ ವೀಕ್ ಆಗುತ್ತೆ. ಯಾವುದೇ ಈ ಸ್ಪೈನ್ ಏನಿದೆ ಒಂದರ ಮೇಲೆ ಒಂದು ಸೆಟ್ ಆಗಿರುತ್ತೆ, ಅದರ ಮಧ್ಯದಲ್ಲಿ ಡಿಸ್ಕ್ ಕೂಡ ಇರುತ್ತೆ. ಸೊ ಅದು ಕರೆಕ್ಟಾಗಿ ಪೊಸಿಷನ್ಲಿ ಇರಬೇಕು ಅಂದರೆ ಅದರ ಸುತ್ತಲೂ ಇರುವಂಥ ಮಸಿಲ್ಸ್ ಏನಿದೆ ಅದು ಗಟ್ಟಿಯಾಗಿರಬೇಕು. ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಲಿಲ್ಲ ಅಂದ್ರೆ ನಮ್ಮ ಮಸಿಲ್ಸ್ ಹೆಂಗೆ ಗಟ್ಟಿಯಾಗುತ್ತೆ. ಸೊ ಮಸಿಲ್ಸ್ ವೀಕ್ ಆದಾಗ ಏನಾಗುತ್ತೆ,
ಆಟೋಮ್ಯಾಟಿಕಲಿ ಆ ಡಿಸ್ಕ್ಗಳ ಮೇಲೆ ಹೆಚ್ಚಿಗೆ ಪ್ರೆಷರ್ ಬೀಳುತ್ತೆ, ಆ ಫ್ಯಾಸೆಟ್ ಜಾಯಿಂಟ್ಸ್ ಏನಿದೆ ಅದರ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸೊ ಅಲ್ಲಿ ಸವಕಳಿ ಬೇಗ ಆಗುತ್ತೆ, ಡಿಸ್ಕ್ಗಳು ಬೇಗ ಬಲ್ಜ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಎಕ್ಸಸೈಸ್ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್. ನಾವು ರೆಗ್ಯುಲರ್ ಆಗಿ ಏನಾದರೂ ಒಂದು ವ್ಯಾಯಾಮಗಳು ಮಾಡ್ತಾ ಇರಬೇಕು. ಮಕ್ಕಳಾದರೆ ಅವರಿಗೆ ಮೊಬೈಲ್ ಕೊಡದೆ ಅವರ ಆಡಲಿಕ್ಕೆ ಬಿಡಬೇಕು. ನಾನು ಯಾಕೆ ಈ ಮಕ್ಕಳದ್ದು ವಿಷಯ ಇಷ್ಟೆಲ್ಲ ಹೇಳ್ತಾ ಇರೋದು ಅಂದರೆ, ನೀವೇ ಅಬ್ಸರ್ವ್ ಮಾಡಿ ನೋಡಿ, ಆ ಟೈಮ್ ಹೋಗ್ತಾ ಹೋಗ್ತಾ ಜನ್ರೇಷನ್ ಚೇಂಜ್ ಆಗ್ತಾ ಈ ಬ್ಯಾಕ್ ಇಶ್ಯೂಸ್ ಏನಿದೆ ತುಂಬ ಜಾಸ್ತಿ ಆಗ್ತಾ ಬರ್ತಾ ಇದೆ. ಎಷ್ಟೋ ಜನ ನನಗೆ ಗೊತ್ತು 25 ವರ್ಷ ಆಲ್ರೆಡಿ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಬಟ್ ಸ್ಟಿಲ್ ಅವರಿಗೆ ಪೇಯ್ನ್ ಇದೆ. ಸೊ ಹಾಗಾಗಿ ನಮ್ಮ ಬ್ಯಾಕ್ ಮಸಲ್ಸನ್ನು ಇಂಪ್ರೂವ್ ಮಾಡಿ ನಾವು ರೆಗ್ಯುಲರ್ ಆಗಿ ಆಕ್ಟಿವಿಟೀಸ್ ಮಾಡಿದ್ರೆ ಮಾತ್ರ ನಮ್ಮ ಡಿಸ್ಕ್ಗಳಿಗೆ ರಕ್ತ ಸಂಚಾರ ಇಂಪ್ರೂವ್ ಆಗಿ ಅಲ್ಲಿ ಇರುವಂಥ ಅಂದರೆ ಈ ಡಿಸ್ಕ್ ಬಲ್ಜು ಅಥವಾ ಹರ್ನಿಯೇಷನ್ ಅಥವಾ ಸಿಕ್ವೆಸ್ಟ್ರೇಷನ್ ಈ ಥರ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ನೆಕ್ಸ್ಟ್ ನಮ್ಮ ಆಹಾರ ಚೆನ್ನಾಗಿದ್ರೆ ಮಾತ್ರ ನಮ್ಮ ಡಿಸ್ಕ್ಗಳಿಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ. ಸೊ ನಮ್ಮ ಆಹಾರ ಅಷ್ಟೊಂದು ಈಗ ಚೆನ್ನಾಗಿಲ್ಲ, ಮೇ ಬಿ ನಮಗೆ ಎಷ್ಟೋ ವೆರೈಟಿ ಫುಡ್ಸ್ ಎಲ್ಲ ಸಿಗ್ತಾ ಇರ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಅದು ತುಂಬ ಕಡಿಮೆ ಇರುತ್ತೆ, ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ತಗೊಳ್ಳುವಂಥ ಹೈ ಶುಗರಿ ಫುಡ್ ಏನಿದೆ ಅದೇ ಮೇನ್ ರೀಸನ್ ಯಾಕೆ ಇಷ್ಟೆಲ್ಲ ಈಗ ಈ ಡಿಸ್ಕಿನ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ, ಅದರದ್ದು ಒಂದು ಮುಖ್ಯ ಕಾರಣ ಅಂದರೆ ನಾವು ತಗೊಳ್ಳುವಂಥ ಹೈ ಶುಗರ್ ಇರುವಂಥ ಆಹಾರಗಳು. ಅದು ಚಾಕ್ಲೇಟ್ಸ್ ಇರ್ಬೋದು, ಐಸ್ ಕ್ರೀಮ್ಸ್ ಇರ್ಬೋದು, ಬೇರೆ ಏನೇ ಇರ್ಬೋದು, ಈಗ ಒಂದು ಬರ್ಗರ್ ಕೂಡ ಇರ್ಬೋದು. ಸೊ ಇದೆಲ್ಲ ನಾವು ತಗೊಂಡಾಗ ನಮ್ಮ ಬಾಡಿಯಲ್ಲಿ ಒಂದು ಪ್ರಾಸೆಸ್ ಆಗುತ್ತೆ, ಅದಕ್ಕೆ ನಾವು ಗ್ಲೈಕೇಷನ್ ಅಂತ ಹೇಳ್ತೀವಿ. ನೀವು ನೋಡಿರ್ತೀರಾ ಈ ಡಯಾಬಿಟಿಸ್ ಪೇಷಂಟ್ಸ್ ಎಲ್ಲ ಏನು ಚೆಕ್ ಮಾಡ್ತಾರೆ, HbA1c ಚೆಕ್ ಮಾಡ್ತಾರೆ. HbA1c ಅಂದರೆ ಅರ್ಥ ಏನು, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ. ಸೊ ಈ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂದರೆ ಈಗ ನಿಮ್ಮ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಮೇ ಬಿ ಒಂದು 7 ಇದ್ದರೆ ನಿಮ್ಮ ಟೋಟಲ್ ಹಿಮೋಗ್ಲೋಬಿನ್ ಏನಿದೆ ಅದರಲ್ಲಿ 7% ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಅದು ಹಾಳಾಗಿದೆ ಅಂತ ಅರ್ಥ. ಸೊ ಅದೇ ಥರ ನಮ್ಮ ಡಿಸ್ಕ್ಗಳಲ್ಲಿರುವಂಥ ಈ ಕೊಲಾಜನ್ ಏನಿದೆ ಅದು ಗ್ಲೈಕೇಷನ್ ಆಗಿ ಡಿಜನರೇಟ್ ಆಗುತ್ತೆ, ಮತ್ತು ನಮಗೆ ಡಿಸ್ಕ್ ಹರ್ನಿಯೇಷನ್ ಆಗುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಶುಗರಿ ಡ್ರಿಂಕ್ಸ್ ಇರ್ಬೋದು ಅಥವಾ ಶುಗರ್ ಜಾಸ್ತಿ ಇರುವಂಥ ಆಹಾರಗಳೇನಿದೆ ಅದು ಫಸ್ಟ್ ಕಡಿಮೆ ಮಾಡಬೇಕು. ಈವನ್ ಡಿಸ್ಕಿನ ಸಮಸ್ಯೆ ಇದ್ದವರಾದರೆ ಅದು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಸೊ ನಮ್ಮ ಮಕ್ಕಳಿಗೆ ಕೂಡ ನಾವು ಏನು ಮಾಡಬೇಕು, ಹೆಲ್ತಿ ಆಗಿರುವಂಥ ಆಹಾರ ಕೊಡಬೇಕು. ಒಳ್ಳೆ ಸೊಪ್ಪಿನ ಪಲ್ಯಗಳು ಕೊಡಿ, ಜಾಸ್ತಿ ತರಕಾರಿಗಳು ಕೊಡಿ, ಜಾಸ್ತಿ ಹಣ್ಣುಗಳನ್ನು ಕೊಡಿ. ಓಕೆ, ನೀವು ಅನ್ನ ರೋಟಿ ಚಪಾತಿ ಅಥವಾ ಏನು ಬೇಕಾದರೂ ಕೊಡಿ, ಬಟ್ ಅದು ಲಿಮಿಟೇಷನಲ್ಲಿ ಇರಲಿ. ಆದಷ್ಟು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಮತ್ತು ನಾವೇನು ಮಾಡ್ತೀವಿ, ತುಂಬ ಹೈ ಸಾಲ್ಟ್ ಇರುವಂಥ ಎಷ್ಟೋ ಸ್ನ್ಯಾಕ್ಸ್ಗಳನ್ನು ತಗೊಳ್ತೀವಿ, ಅಂದರೆ ಪ್ಯಾಕ್ಡ್ ರಿಫೈನ್ಡ್ ಆಗಿರುವಂಥ ಎಷ್ಟೋ ಪ್ಯಾಕ್ಡ್ ಫುಡ್ಡನ್ನು ನಾವು ತಗೊಳ್ತೀವಿ. ಅದು ಕೂಡ ನಮ್ಮ ಬಾಡಿಯಲ್ಲಿ ಏನು ಮಾಡುತ್ತೆ, ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ. ಸೊ ಅದೆಲ್ಲ ಎಷ್ಟೋ ವೆಜಿಟಬಲ್ ಆಯಿಲ್ಸ್ ಅಲ್ಲೆಲ್ಲ ಫ್ರೈ ಮಾಡಿರ್ತಾರೆ, ಡೀಪ್ ಫ್ರೈ ಮಾಡಿರ್ತಾರೆ, ಅದು ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ. ಅದರಲ್ಲಿ ಇರುವಂಥ omega-6 ಕಂಟೆಂಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಇನ್ಫ್ಲಮೇಷನ್ ಜಾಸ್ತಿ ಆಗಿ ಡಿಸ್ಕ್ಗಳಲ್ಲಿ ಸಮಸ್ಯೆ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಆ್ಯಂಡ್ ನಮಗೆ ನೀರು ಕುಡಿಯೋ ಅಭ್ಯಾಸ ಕೂಡ ತುಂಬ ಕಡಿಮೆ ಆಗಿದೆ ಈಗ ಇತ್ತೀಚೆಗೆ. ಬಿಕಾಸ್ ನೀರು ಚೆನ್ನಾಗಿದ್ದರೆ ಮಾತ್ರ ಈ ಡಿಸ್ಕ್ ಎಲ್ಲ ಒಳ್ಳೆ ವೆಲ್ ಹೈಡ್ರೇಟೆಡ್ ಆಗಿರುತ್ತೆ. ಸೊ ಡಿಸ್ಕದ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂದರೆ ನಾವು ರೆಗ್ಯುಲರ್ಲಿ ನೀರು ಕೂಡ ಕುಡಿತಾ ಇರಬೇಕು. ಸೊ ಒಳ್ಳೆ ಆಹಾರ ಅದರೊಟ್ಟಿಗೆ ಚೆನ್ನಾಗಿ ನಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡಿದರೆ ಮಾತ್ರ ಈ ಡಿಸ್ಕಿನ ಸಮಸ್ಯೆಗಳನ್ನು ನಮಗೆ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ನೀವು ಸ್ಪೋರ್ಟ್ಸ್ ಮ್ಯಾನ್ಗೆ ನೋಡಿ, ಅವರು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ನೀರು ಕುಡಿತಾ ಇರ್ತಾರೆ. ಸೊ ಅದು ಯಾಕೆ, ಅವರ ಮಸಲ್ಸ್ ಹೈಡ್ರೇಟ್ ಆಗಿರುತ್ತೆ, ಅವರಿಗೆ ಜಾಯಿಂಟ್ ಇಶ್ಯೂಸ್ ಬರಲ್ಲ, ಮಸಲ್ ಕ್ರ್ಯಾಂಪ್ ಬರಲ್ಲ. ಸೊ ಅದೇ ಥರ ನಾವು ಈ ಸೊಂಟದಲ್ಲಿ ಬರುವಂಥ ಈ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಬೇಕು ಅಂತ ಇದ್ದರೆ, ಸೊಂಟ ಒಂದೇ ಅಲ್ಲ, ನಮ್ಮ ಎಂಟೈರ್ ಸ್ಪೈನಲ್ಲಿ ಬರುವಂಥ ಈ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಬೇಕು ಅಂತ ಇದ್ದರೆ ನೀರು ಚೆನ್ನಾಗಿ ಕನ್ಸ್ಯೂಮ್ ಮಾಡಬೇಕು, ಒಳ್ಳೆ ಹೆಲ್ತಿ ಆಗಿರುವಂಥ ಆಹಾರಗಳು ತಗೋಬೇಕು, ಅದರೊಟ್ಟಿಗೆ ಪ್ರೋಟೀನ್ ಮತ್ತು ಫ್ಯಾಟ್ ರಿಚ್ ಆಗಿರುವಂಥ ಆಹಾರಗಳು ಕೂಡ ಸೇವಿಸಬೇಕು. ಪ್ರೋಟೀನ್ ಚೆನ್ನಾಗಿದ್ದರೆ ಮಾತ್ರ ಮಸಲ್ಸ್ ಚೆನ್ನಾಗಾಗುತ್ತೆ, ಫ್ಯಾಟ್ ಚೆನ್ನಾಗಿ ತಗೊಂಡ್ರೆ ಮಾತ್ರ ನಮ್ಮ ನರಗಳು ಸರಿಯಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಆಹಾರ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಬರೀ ಜಂಕ್ ಫುಡ್ಗಳನ್ನು ತಗೊಂಡು ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಆದರೆ ಏನಾಗುತ್ತೆ, ನಮ್ಮ ವೆಯ್ಟ್ ಕೂಡ ಹೆಚ್ಚಾಗುತ್ತೆ. ಸೊ ನೆಕ್ಸ್ಟ್ ಮೇನ್ ರೀಸನ್ ಬ್ಯಾಕ್ ಪೇನ್ ಬರಲಿಕ್ಕೆ ಅಂದರೆ ನಮ್ಮ ಸೆಂಟ್ರಲ್ ಒಬೇಸಿಟಿ ಅಂತ ಹೇಳ್ಬೋದು, ನಮ್ಮ ಹೊಟ್ಟೆ. ಸೊ ತುಂಬ ಜಾಸ್ತಿ ಆಹಾರ ತಗೊಂಡು ಹೈ ಶುಗರ್ ಇರುವಂಥ ಆಹಾರ ತಗೊಳ್ಳೋದ್ರಿಂದ ಹೊಟ್ಟೆ ಜಾಸ್ತಿ ಆಗುತ್ತೆ, ನಮ್ಮ ಹೋಲ್ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ವೆಯ್ಟ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಸ್ಪೈನ್ ಮೇಲೆ ಹೆಚ್ಚಿಗೆ ಒತ್ತಡ ಆಗುತ್ತೆ. ಏನೇ ಒಂದು ಜರ್ಕ್ ಬಂದರೆ, ಏನೇ ಒಂದು ಸಡನ್ ಇಂಪ್ಯಾಕ್ಟ್ ಬಂದರೆ ಅದರದ್ದು ಇಂಪ್ಯಾಕ್ಟ್ ತುಂಬ ಜಾಸ್ತಿ ಸೊಂಟದಲ್ಲಿ ಬೀಳುತ್ತೆ. ಸೊ ಅಲ್ಲಿ ಡಿಸ್ಕ್ ಬಲ್ಜ್ ಆಗೋದು ಅಥವಾ ಡಿಸ್ಕ್ ಹರ್ನೇಟ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಪ್ರೆಗ್ನೆಂಟ್ ಲೇಡೀಸಲ್ಲಿ ಈ ಸೊಂಟ ನೋವು ಡೆವಲಪ್ ಆಗುತ್ತೆ. ಅದಕ್ಕೆ ಮೇನ್ ರೀಸನ್ ಏನು, ಫ್ರಂಟಲ್ಲಿ ವೆಯ್ಟ್ ಬಂದಾಗ, ಹೊಟ್ಟೆ ಬಂದಾಗ ಏನಾಗುತ್ತೆ, ಅದು ನಮ್ಮ ಸ್ಪೈನನ್ನು ಮುಂದೆ ಎಳಿತದೆ, ನಮ್ಮ ಪೋಸ್ಚರ್ ಸ್ಲೈಟ್ಲಿ ಚೇಂಜ್ ಆಗುತ್ತೆ, ನಮಗೊಂಥರ ಲಾಡೋಟಿಕ್ ಗೇಟ್ ಬರುತ್ತೆ. ಸೊ ಹಾಗಾಗಿ ಬ್ಯಾಕ್ ಪೇನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅದೇ ಕಂಡೀಷನೇ ಒಬೇಸಿಟಿ ಇದ್ದವರಲ್ಲಿ ಕೂಡ ಆಗೋದು. ತುಂಬ ದೊಡ್ಡ ಹೊಟ್ಟೆ ಇದ್ದು ಬಿಟ್ಟರೆ ಏನಾಗುತ್ತೆ, ಅದು ನಿಮ್ಮ ಸ್ಪೈನ್ನ ಸರಿಯಾಗಿರುವಂಥ ನ್ಯೂಟ್ರಲ್ ಪೊಸಿಷನಲ್ಲಿ ಇರಲಿಕ್ಕೆ ಕೊಡಲ್ಲ. ಸೊ ಹಾಗಾಗಿ ಇನ್ನೇ ಲಾಂಗ್ ರನ್ ನಮಗೆ ಅಲ್ಲಿ ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ, ಅಲ್ಲಿರುವಂಥ ಫೇಸೆಟ್ ಜಾಯಿಂಟ್ ಆರ್ಥ್ರೋಪತಿ ಡೆವಲಪ್ ಆಗುತ್ತೆ, ನಮಗೆ ಸೊಂಟ ನೋವೇನಿದೆ ಕಂಟಿನ್ಯೂಸ್ಲಿ ಬರ್ಬೋದು. ಆ್ಯಂಡ್ ಆ ಓವರ್ ವೆಯ್ಟಿಂದ ನಮಗೆ ಡಿಸ್ಕ್ ಬಲ್ಜ್ ಆಗುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಆಗುತ್ತೆ. ಸೊ ವೆಯ್ಟನ್ನು ಕೂಡ ಮ್ಯಾನೇಜ್ ಮಾಡೋದು ಇದರಲ್ಲಿ ತುಂಬ ಮುಖ್ಯ. ನಮಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಆ್ಯಂಡ್ ನಮಗೆ ಮಸಿಲ್ ಸ್ಪ್ಯಾಸಮ್ ಜಾಸ್ತಿ ಆಗುತ್ತೆ, ನಮ್ಮ ಕೊಲಾಜನ್ ರಿಪೇರ್ ಚೆನ್ನಾಗಾಗಲ್ಲ. ಸೊ ಇದೆಲ್ಲ ನಮ್ಮ ಡಿಸ್ಕಿನ ಸಮಸ್ಯೆಗೆ ಒಂದು ಮುಖ್ಯ ಕಾರಣ ಆಗ್ಬೋದು. ಅದೇ ಥರ ಸ್ಟ್ರೆಸ್ ಜಾಸ್ತಿ ಆದಾಗ ನಮಗೆ ನಿದ್ರೆ
ಸಮಸ್ಯೆಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಅದು ಸ್ಟ್ರೆಸ್ಸಿಂದ ಅಷ್ಟೇ ಅಲ್ಲ, ಎಷ್ಟೋ ಸಲ ನಾವು ನೋಡ್ತೀವಿ ರಾತ್ರಿ ಮಲ್ಕೊಂಡು ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ಸರಿಯಾಗಿ ನಿದ್ರೆ, ಕ್ವಾಲಿಟಿ ಸ್ಲೀಪ್ ಸಿಗಲ್ಲ. ಒಳ್ಳೆ ನಿದ್ರೆ ಇದ್ದರೆ ಮಾತ್ರ ನಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ರಾತ್ರಿ. ಆ್ಯಂಡ್ ನಾವು ಎಷ್ಟೋ ಸಲ ಬೆಡ್ಡಲ್ಲೇ ಕೂತ್ಕೊಂಡು ಈ ಮೊಬೈಲಲ್ಲಿ ಲೈಕ್ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇರುವಾಗ ನಮ್ಮ ಪೋಸ್ಚರ್ ವಿಲ್ ಬಿ ದ ವರ್ಸ್ಟ್ ಆ್ಯಕ್ಚುಲಿ. ಕುತ್ತಿಗೆ ಹಿಂಗೆ ಹಿಡ್ಕೊಂಡು ಬ್ಯಾಕಲ್ಲಿ ಸಪೋರ್ಟ್ ಕೊಟ್ಟು ನಾವು ಕುತ್ತಿಗೆ ಹಿಂಗೆ ಹಿಡ್ಕೊಂಡು ಎಷ್ಟೋ ತಾಸುಗಟ್ಟಲೆ ಮೊಬೈಲಲ್ಲಿ ಆಟ ಆಡ್ತಾ ಇರ್ತೀವಿ. ಸೊ ಏನಾಗುತ್ತೆ, ಆ ಮಸಲ್ಸ್ಗೆ ಅಷ್ಟೊಂದು ಸ್ಟ್ರೈನ್ ಆಗಿರುತ್ತೆ. ರಾತ್ರಿ ಮಲಗುವಾಗ ಕೂಡ ಒಳ್ಳೆ ಕ್ವಾಲಿಟಿ ಸ್ಲೀಪ್ ಸಿಗಲ್ಲ. ಮಸಲ್ಸಲ್ಲಿ ಇರುವಂಥ ಆ ವೇರ್ ಆ್ಯಂಡ್ ಟೇರ್ ಏನಿದೆ ಅದು ಸರಿಯಾಗಿ ರಿಪೇರ್ ಆಗಲ್ಲ. ಸೊ ಇದೆಲ್ಲ ನಮ್ಮ ಡಿಸ್ಕಿನ ಸಮಸ್ಯೆಗೆ ಒನ್ ಆಫ್ ದ ಮೇನ್ ರೀಸನ್ ಆಗುವಂಥ ಸಾಧ್ಯತೆಗಳಿದೆ. ಅದರೊಟ್ಟಿಗೆ ವಿಟಮಿನ್ ಡಿ ಮತ್ತು ಮೆಗ್ನೀಷಿಯಮ್ ಅಥವಾ B12 ಈ ಥರ ನ್ಯೂಟ್ರಿಯೆಂಟ್ಸ್ದು ಕೊರತೆ ಕೂಡ ಒನ್ ಆಫ್ ದ ಮೈನ್ ರೀಸನ್. ನಾವು ಫಸ್ಟ್ ಹೇಳಿದ್ದೇನೆ, ಪ್ರೋಟೀನ್ ಕೂಡ ತುಂಬ ಬೇಕು, ಫ್ಯಾಟ್ ಕೂಡ ತುಂಬ ಬೇಕು. ಅದೇ ಥರ ಮೇನ್ಲಿ ಮೆಗ್ನೀಷಿಯಮ್, ಕಾಮಿಂಗ್ ಮಿನರಲ್ ಅಂತ ಹೇಳ್ತೀವಿ, ಅದು ಚೆನ್ನಾಗಿ ನಮ್ಮ ಆಹಾರದಲ್ಲಿ ಇರಬೇಕು ಅಂದರೆ ತರಕಾರಿಗಳನ್ನು ನಾವು ಜಾಸ್ತಿ ಸೇವಿಸಬೇಕಾಗತ್ತೆ. ವಿಟಮಿನ್ ಡಿ ತುಂಬ ಕೊರತೆ ಇದೆ, ಯಾಕಂದರೆ ನಾವು ಸನ್ಲೈಟಿಗೆ ಹೋಗೋದೇ ಇಲ್ಲ. ವಿಟಮಿನ್ ಡಿ ಇದ್ದರೆ ಮಾತ್ರ ನಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ. ಅಲ್ಲಿ ಮಿನರಲ್ ಡೆಪೋಸಿಷನ್ ಆಗಬೇಕು ಅಂದರೆ ವಿಟಮಿನ್ ಡಿ ಮತ್ತು ಮೆಗ್ನೀಷಿಯಮ್ ಎರಡೂ ಬೇಕಾಗುತ್ತೆ. ನಮಗೆ ಗೊತ್ತು, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದರೂ ಕೂಡ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಅದೇ ಥರ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ವೈಟಮಿನ್ ಸಿ ಎಲ್ಲ ಚೆನ್ನಾಗಿರಬೇಕು. ನಾವು ತರಕಾರಿಗಳು, ಹಣ್ಣುಗಳು ಇದೆಲ್ಲ ಜಾಸ್ತಿ ತಿಂದರೆ ಮಾತ್ರ ನಮ್ಮ ಬಾಡಿಯಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೂಡ ಇದಕ್ಕೊಂದು ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದು. ಇಷ್ಟೆಲ್ಲ ಕಾರಣಗಳಿಂದ ನಮಗೆ ಈ ಸೊಂಟ ನೋವು ಅಥವಾ ಡಿಸ್ಕಿನ ಸಮಸ್ಯೆ ಅಥವಾ ಸಯಾಟಿಕ ಏನಿದೆ ಇಷ್ಟೆಲ್ಲ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಸೊ ಬಟ್ ಇದರಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ, ಇದರಲ್ಲಿ ನಾವು ಪ್ರತಿನಿತ್ಯ ನೋಡೋದು ಅಂದರೆ ನಮ್ಮ ಮಕ್ಕಳು ಅಥವಾ ನಮ್ಮ ಸುತ್ತಮುತ್ತಲು ಇರುವವರನ್ನ ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ, ಮೊದಲು ಇದ್ದವರಿಗೂ ಈಗಿರೋವರಿಗೂ ಇರೋಂಥ ಡಿಫರೆನ್ಸ್ ಏನಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿಬಿಟ್ಟಿದೆ. ಮಕ್ಕಳು ಆಟ ಆಡ್ತಾ ಇಲ್ಲ, ನಾವು ಕೂಡ ಫುಲ್ಲು ಕುತ್ಕೊಂಡೇ ಕೆಲಸ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀವಿ. ಮೇ ಬಿ ನಮ್ಮ ಬರ್ಡನ್ ಇರ್ಬೋದು, ಅದು ಫಿನಾನ್ಷಿಯಲ್ ಬರ್ಡನ್ ಇರ್ಬೋದು, ಫ್ಯಾಮಿಲಿ ಬರ್ಡನ್ ಇರ್ಬೋದು, ಏನೋ ಇರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಏನು ಅರ್ಥ ಮಾಡಬೇಕು ಅಂದರೆ ಡಿಸ್ಕ್ ಬಲ್ಜಲ್ಲಿ ಆಗಿ ಸಮಸ್ಯೆಗಳು ಸ್ಟಾರ್ಟ್ ಆದರೆ ತುಂಬ ಕಷ್ಟ. ಯಾಕೆಂದರೆ ರೆಗ್ಯುಲರ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ಗಳು ತಗೋಬೇಕಾಗುತ್ತೆ. ಎಷ್ಟೋ ಸಲ ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕಾಗಲ್ಲ. ಆವಾಗ ನಾವು ಮಿಸ್ ಮಾಡ್ಕೊಳ್ತೀವಿ. ಎಲ್ಲರೂ ಚೆನ್ನಾಗಿ ಆಟ ಆಡುವಾಗ ನಾವು ಮಿಸ್ ಮಾಡ್ಕೊಳ್ತೀವಿ, ನನಗೆ ಆಟ ಆಡ್ಲಿಕ್ಕೆ ಆಗಲ್ಲಲ್ವಾ ಅಂತ. ಸೊ ಅದು ಮೊದಲೇ ನಾವು ಆ ಆಟ ಅಥವಾ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ರೆಗ್ಯುಲರ್ಲಿ ಮಾಡಿದರೆ ಈ ಸಮಸ್ಯೆನೇ ಬರೋದಿಲ್ಲಾಗಿತ್ತು. ಸೊ ಹಾಗಾಗಿ ನೀವೆಲ್ಲ ಏನು ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಮಾತ್ರ ನಮ್ಮ ಡಿಸ್ಕ್ಗಳಿಗೆ ಸರಿಯಾಗಿರುವಂಥ ರಕ್ತ ಸಂಚಾರ ಆಗುತ್ತೆ, ಅದಕ್ಕೆ ಪೌಷ್ಟಿಕಾಂಶಗಳು ಸಿಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಮಾತ್ರ ನಮ್ಮ ಸ್ಪೈನ್ ಹತ್ರ ಇರುವಂಥ ಮಸಲ್ಸ್ ಗಟ್ಟಿ ಆಗುತ್ತೆ, ನಮ್ಮ ಪೋಸ್ಚರ್ ಸರಿಯಾಗಿ ಮೇಂಟೈನ್ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಮಾತ್ರ ನಮ್ಮ ಮೂಳೆಗಳು ಮತ್ತು ನಮ್ಮ ಜಾಯಿಂಟ್ಸ್ಗಳು ಕೂಡ ಗಟ್ಟಿಯಾಗಿ ಲಾಂಗ್ ಟೈಮ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕಾಗುತ್ತೆ. ಸೊ ನೀವೆಲ್ಲರೂ ಏನು ಮಾಡಬೇಕು, ಸೆಡೆಂಟ್ರಿ ಲೈಫ್ ಸ್ಟೈಲನ್ನು ದೂರ ಇಟ್ಕೊಳ್ಳಿ, ಒಳ್ಳೆ ಆಹಾರ ತಗೊಳ್ಳಿ, ರೆಗ್ಯುಲರ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಮೊಬೈಲ್ ಆ್ಯಕ್ಟಿವಿಟೀಸ್ನ ಆದಷ್ಟು ಕಮ್ಮಿ ಮಾಡಿ, ನಿಮ್ಮ ಸ್ಪೈನ್ ಹೆಲ್ತನ್ನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.